ಲಿಂಗವನ್ನು ಎಲ್ಲಿ ಧಾರಣೆಯನ್ನು ಮಾಡ್ಕೋಬೇಕಪ್ಪ ಅಂತಂದರೆ ಹಿಂದಿನ ಕಾಲದಲ್ಲೆಲ್ಲ ಮಸ್ತಕದಲ್ಲಿ ಧಾರಣೆಯನ್ನು ಮಾಡ್ಕೋತಿದ್ರು ಮತ್ತು ಈ ಕಂಠ ಭಾಗದಲ್ಲಿ ಧಾರಣೆ ಮಾಡ್ಕೋತಾ ಇದ್ದರು ಮತ್ತು ಈ ಕಕ್ಷೆಯಲ್ಲಿ, ಕಕ್ಷೆ ಅಂತಂದರೆ ಕೆಳಭಾಗದಲ್ಲೆಲ್ಲ ಈ ಕಕ್ಷೆಯಲ್ಲೂ ಕೂಡ ಧಾರಣೆಯನ್ನು ಮಾಡ್ಕೋತಾ ಇದ್ದರು. ವಕ್ಷಸ್ಥಲದಲ್ಲಿ ಈಗೆಲ್ಲರೂ ಕೂಡ ನೀವು ಧಾರಣೆಯನ್ನು ಮಾಡಿಕೊಳ್ಳುವಂಥ ಸ್ಥಳ ಯಾವುದು? ಈ ವಕ್ಷಸ್ಥಲದಲ್ಲೂ ಕೂಡ ಧಾರಣೆಯನ್ನು ಮಾಡ್ಕೋಬಹುದು. ಕುಕ್ಷೆಯಲ್ಲಿ ಅಂದರೆ ಉದರದ ಮೇಲ್ಭಾಗದಲ್ಲಿ ಅಥವಾ ಹಸ್ತದಲ್ಲಿ. ಹಿಂದಿನ ಕಾಲದಲ್ಲಿ ಬಹಳಷ್ಟು ಇಷ್ಟಲಿಂಗ ಪೂಜಾನಿಷ್ಠರೆಲ್ಲರೂ ಏನು ಮಾಡ್ತಿದ್ರು ಅಂದರೆ ಈ ಎಡಗೈಯಲ್ಲಿ ಲಿಂಗವನ್ನು ಧಾರಣೆಯನ್ನು ಮಾಡಿಕೊಂಡು ಸತತ ಲಿಂಗ ಪೂಜೆ ಮತ್ತು ಪಂಚಾಕ್ಷರಿ ಮಹಾಮಂತ್ರವನ್ನು ಪಠಿಸುವಂತಹ ಶಿವಭಕ್ತರು ಹಿಂದಿನ ಕಾಲದಲ್ಲಿದ್ದರು. ಅವರು ಯಾವತ್ತೂ ಕೂಡ ಆ ಕರಸ್ಥಲದಲ್ಲಿ ಯಾವತ್ತೂ ಕೂಡ ಇಷ್ಟಲಿಂಗವನ್ನು ಇಟ್ಕೊಳ್ತಾ ಇದ್ದರು.